ಮಂಡ್ಯ ನಗರದ ಹೊಸಹಳ್ಳಿ ಮತ್ತು ರಾಮನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಯಜಮಾನರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬಂದಂತಮ್ಮನ ಹಬ್ಬವನ್ನು ಆಚರಿಸಲಾಯಿತು. ತಲೆಮಾರುಗಳಿಂದ ನಡೆದು ಬಂದಿರುವ ಈ ವಿಶಿಷ್ಟ ಸಂಪ್ರದಾಯವನ್ನು ಇಂದಿನ ಪೀಳಿಗೆಯೂ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮುಂದುವರಿಸುತ್ತಿರುವುದು ಈ ಭಾಗದ ವಿಶೇಷತೆಯಾಗಿದೆ. ಈ ಸಂದರ್ಭದಲ್ಲಿ ಹಬ್ಬದ ಹಿನ್ನೆಲೆಯ ಕುರಿತು ಮಾತನಾಡಿದ ಗ್ರಾಮದ ಮುಖಂಡ ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎಚ್.ಸಿ. ಶಿವಲಿಂಗೇಗೌಡ ಅವರು, ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಈ ಬಂದಂತಮ್ಮನ ಹಬ್ಬವನ್ನು ನಾವು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ವಿಶೇಷವಾಗಿ ಮಕ್ಕಳಿಗೆ ಬರುವ ಸಿಡುಬು ಮತ್ತು ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ದೇವಿಯ ಕೃಪೆಯಿಂದ ಗುಣವಾಗಲಿ ಹಾಗೂ ಇಡೀ ಗ್ರಾಮಕ್ಕೆ ಒಳಿತಾಗಲಿ ಎಂಬುದು ನಮ್ಮ ನಂಬಿಕೆಯಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಕೃಷಿ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಈ ಬಾರಿ ಉತ್ತಮ ಮಳೆಯಾಗಲಿ ಎಂದು ನಾವೆಲ್ಲರೂ ಒಗ್ಗೂಡಿ ದೇವೆಯಲ್ಲಿ ಪ್ರಾರ್ಥಿಸಿದ್ದೇವೆ ಎಂದು ಅವರು ಹೇಳಿದರು. ಹೊಸಹಳ್ಳಿ ಗ್ರಾಮದಲ್ಲಿ ಯಜಮಾನುಗಳ ನೇತೃತ್ವದಲ್ಲಿ ಬಂದಂತಮ್ಮನ ಹಬ್ಬನ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಹಬ್ಬ ಹಿಂದಿನ ಕಾಲದಿಂದಲೂ ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಹಾಗೆ ನಮ್ಮ ಊರ ಯಜಮಾನರುಗಳು ಇದೇ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಈ ಹಬ್ಬದ ವಿಶೇಷ ಏನಂದರೆ, ಮಕ್ಕಳಿಗೆ ಸಿಡುಬು ಯಾವುದೋ ಒಂಥರ ಇವೆಲ್ಲ ಬರ್ತಿದ್ದಾಗ ಅಮ್ಮನ ಹಬ್ಬ ಮಾಡೋದೇ ತಂತಿರದೆ ಮಕ್ಕಳಿಗೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಮಳೆ ಆಗಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಹಬ್ಬನ ನಮ್ಮ ಹೊಸಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲ ಸೇರಿ ಒಗ್ಗೂಡಿ ಈ ಹಬ್ಬನ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಅಮ್ಮ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ. ಹೊಸಹಳ್ಳಿ ಎಲ್ಲೆಬೂಟಿನಿಂದ ಅಮ್ಮನ ವಿಗ್ರಹವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕರೆತಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಹಬ್ಬದ ಪದ್ಧತಿಯಂತೆ ಸಂಜೆ ವೇಳೆ ದೇವಿಗೆ ಮಾಂಸಾಹಾರದ ಎಡೆ ಅರ್ಪಿಸಲಾಗುತ್ತದೆ. ಕಾರ್ಯಕ್ರಮದ ಅಂಗವಾಗಿ ಸುಮಾರು 1,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ನಮ್ಮ ಎಲೆ ಬಿಟ್ಟು ಹೊಸಹಳ್ಳಿ ಎಲೆ ಬಿಟ್ಟು ಬೇರೆ ಎಲೆಗೆ ತಗೊಂಡೋಗಿ ಪೂಜೆ ಮಾಡಿ ಪುಷ್ಕರ ಮಾಡಿ ಅಮ್ಮನ ಪೂಜೆ ಮಾಡಿ ವಿಶೇಷವಾಗಿ ಹೊರಗಡೆ ನೀವು ಹೋಗುವ ದಯವಿಟ್ಟು ಹೇಳಿ ಕೈ ಮುಗಿದು ಎಲ್ಲ ಬೇಡ್ಕೊಳ್ತೀವಿ. ಆದರೆ ಸಾಯಂಕಾಲ ಊಟದ ವ್ಯವಸ್ಥೆ ಏನಿದೆ, ಸಾರ್ವಜನಿಕರು ಯಾರು ಬೇಕಾದ್ರೂ ಊಟ ಮಾಡ್ಬೋದು. ಹೆಚ್ಚು ಟೈಮ್ 1,000 ಜನ ಬ್ಯಾಗ್ ಸೇರ್ತಾರೆ, ಸಾಯಂಕಾಲನೇ ಊಟ ಮಾಡ್ತಾರೆ. ಇದೇ ವಿಶೇಷ. ಇದರ ಕುಂಬಾರ ಮಾಡ್ತಾರೆ. ಈ ದೇವರ ಕುಂಬಾರ ಮಣ್ಣ ಆದಾಯ ಹಿಡಿದು ಅವರು ಮನೇಲಿ ಮಾಡಿ ದೇವಿಗೆ ನಮ್ಮ ಅರ್ಪಿಸ್ತಾರೆ. ನಮಗೆ ಊರ್ನವ್ರಿಗೆ ಅರ್ಪಿಸ್ತಾರೆ. ಅರ್ಪಿಸಿದ ಅಮ್ಮನ ಇವತ್ತು ಪೂಜೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನ ಸುರೇಶ್, ಪಟೇಲ್ ಬೋರಲಿಂಗಣ್ಣ, ಸ್ವಾಮಿ, ಸಿದ್ದಪ್ಪ, ರೇವಣ್ಣ, ಎಚ್.ಎಲ್. ಶಿವಲಿಂಗಯ್ಯ, ರಾಮನಹಳ್ಳಿ ರಾಮಣ್ಣ, ಸ್ವಾಮಿ ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.